सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾನು ತುಲಾ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲಿಗೆ ಆರ್ಥಿಕ ಸ್ಥಿತಿಯನ್ನು ನೋಡೋ ಹಾಗಿದ್ರೆ, ಯಾರೆಲ್ಲ ಹೂವಿನ ವ್ಯಾಪಾರವನ್ನು ಮಾಡುವವರಿಗೆ ಅನಿರೀಕ್ಷಿತ ಲಾಭ ಅನ್ನೋದು ಸಿಗುತ್ತದೆ. ಸೌಂದರ್ಯವರ್ಧಕ ಹಾಗೂ ಐಷಾರಾಮಿ ಬಟ್ಟೆಗಳು ಇದಕ್ಕೋಸ್ಕರ ಯುಗಾದಿ ಹಬ್ಬದ ದಿನದಿಂದ ಹೆಚ್ಚಾಗಿ ಖರ್ಚಾಗುವಂತ ವಿಚಾರವಿದೆ. ಆತುರದ ಒಂದು ನಿರ್ಧಾರದಕ್ಕಿಂತ ನಿಧಾನವಾಗಿ ಹೂಡಿಕೆ ಮಾಡೋದು ಉತ್ತಮ. ಇನ್ನು ವೃತ್ತಿ ಹಾಗೂ ಉದ್ಯಮದ ಬಗ್ಗೆ ನೋಡೋ ಹಾಗಿದ್ರೆ, ಕಚೇರಿಯಲ್ಲಿ ನಿಮ್ಮ ಸಂಯಮ ಹಾಗೂ ಎಲ್ಲರನ್ನು ಒಗ್ಗೂಡುವಂತಹ ಸಮಯ ನಿಮ್ಮ ಮೇಲಾಧಿಕಾರಿಗಳ ಗಮನ ಸೆಳೆಯುತ್ತದೆ. ಹೊಸ ಪ್ರಾಜೆಕ್ಟ್ಗಳಿಗೆ ನೀವು ಆಯ್ಕೆ ಆಗುವಂತಹ ಸಾಧ್ಯತೆ ಇದೆ. ಹೊಸ ಉದ್ಯೋಗಕ್ಕೆ ನೀವು ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಈ ಸಮಯ ಉತ್ತಮವಾದ ಸಮಯ. ಕೆಲಸದ ಒಂದು ಜಾಗದಲ್ಲಿ ಅಥವಾ ಸಮಯದಲ್ಲಿ ಏನಾದರೂ ತೊಂದರೆ ಆದಲ್ಲಿ ಮಾತಾಡಿ ಬಗೆಹರಿಸಿಕೊಳ್ಳಿ. ಗುಂಪುಗಾರಿಕೆಯಿಂದ ಆದಷ್ಟು ದೂರವಿರಿ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ವಿಶೇಷವಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡುವವರಿಗೆ ಈ ತಿಂಗಳು ಉತ್ತಮವಾದ ವಿಚಾರವಿದೆ. ಹೋಟೆಲ್ ಹಾಗೂ ಪ್ರವಾಸೋದ್ಯಮಕ್ಕೆ ಈ ತಿಂಗಳು ವ್ಯಾಪಾರದಲ್ಲಿ ಚೇತರಿಕೆ ಆಗುವಂತಹ ವಿಚಾರವಿದೆ. ಇನ್ನು ಪ್ರೀತಿ ಹಾಗೂ ಕುಟುಂಬದಲ್ಲಿ ನೋಡೋ ಹಾಗಿದ್ರೆ, ಹಿರಿಯರಲ್ಲಿ ಕುಟುಂಬದಲ್ಲಿ ಆತಂಕ ಇರುವಂಥದ್ದು ದೂರ ಆಗುತ್ತದೆ. ಯುಗಾದಿ ಹಬ್ಬದಂದು ಸಂಬಂಧಿಕರ ನಡುವೆ ಒಂದು ರೀತಿಯಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದುತ್ತದೆ. ಇನ್ನು ಪ್ರೀತಿಯ ಬಗ್ಗೆ ನೋಡೋ ಹಾಗಿದ್ರೆ, ಪ್ರೇಮಿಗಳಿಗೆ ಈ ತಿಂಗಳು ಶುಭ ಮಾಸ ಅಂತಾನೆ ಹೇಳ್ಬೋದು. ನಿಮ್ಮ ಸಂಬಂಧವನ್ನ ಮದುವೆ ಹಂತಕ್ಕೆ ಕೊಂಡು ಒಯ್ಯುವಂಥದ್ದು ಇದು ಉತ್ತಮವಾದ ಸಮಯ. ಸಂಗಾತಿಯ ಜೊತೆಗೆ ಸಣ್ಣ ಪ್ರವಾಸವನ್ನು ಮಾಡುವಂಥದ್ದು ವಿಚಾರವಿದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಹಬ್ಬದ ದಿನದಂದು ಜಾಸ್ತಿ ಎಣ್ಣೆ ಪದಾರ್ಥವನ್ನು ಸೇವಿಸಕ್ಕೆ ಹೋಗಬೇಡಿ. ಹೆಚ್ಚನ್ನ ನೀರನ್ನು ಕುಡಿಯೋದು, ನಡಿಗೆಯನ್ನ ಮಾಡುವಂಥದ್ದು ಉತ್ತಮವಾದ ವಿಚಾರ. ಈ ರಾಶಿಯವರ ಒಂದು ಸರಳ ಪರಿಹಾರದ ಮಾರ್ಗದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಶುಕ್ರವಾರ ದಿನದಂದು ಮಹಾಲಕ್ಷ್ಮಿ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನು ಧರಿಸಿ. ವಿಶೇಷವಾಗಿ ಶುಕ್ರವಾರದ ದಿನ ಮನೆಯ ಒಂದು ಹೊಸಲಿಗೆ ಅರಿಶಿನವನ್ನು ಹಚ್ಚಿ ಪೂಜೆಯನ್ನು ಮಾಡಿ. ಯುಗಾದಿ ದಿನದಂದು ಬೇವನ್ನು ಸೇವಿಸುವಂಥ ಸಮಯದಲ್ಲಿ ಕುಟುಂಬದ ಜೊತೆ ಒಂದು ಒಳ್ಳೆಯ ಸಮಯವನ್ನು ವ್ಯಯ ಮಾಡಿ. ಈ ತಿಂಗಳು ನಿಮ್ಮ ಬದುಕಿನ ತಕ್ಕಡಿ ನಿಮ್ಮ ಸಂತೋಷವನ್ನು ಹೆಚ್ಚಿಸಲಿ, ನಿಮ್ಮ ಎಲ್ಲ ಸಂಕಲ್ಪಗಳು ಪೂರೈಸಲಿ. ಸೊ ಇದಾಗಿತ್ತು ತುಲಾ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ನಿಮಗೆ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.